ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋದಲ್ಲಿ ರಿಷಾ ಗೌಡ ಅವರು ಗಿಲ್ಲಿ ನಟಗೆ ಬಕೆಟ್ ಅಂತ ಕರೀತಾ ಇದ್ದಾರೆ. ನಿಜವಾಗ್ಲೂ ಗಿಲ್ಲಿ ನಟ ಬಕೆಟಾ? ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಇವಾಗ ಈ ಪ್ರೊಮೋದಲ್ಲಿ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಆಕ್ಚುಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ರಿಷಾ ಅವ್ರಿಗೆ ಗಿಲ್ಲಿ ಅವ್ರ ಮೇಲೆ ಮತ್ತೆ ಎಸ್ಪೆಷಲಿ ಕಾವ್ಯ ಅವ್ರ ಮೇಲೆ ತುಂಬಾ ಉರ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅಂಡ್ ಯಾಕಪ್ಪ ಅದು ರೀಸನ್ ಅಂತಂದ್ರೆ ಒಂದ್ ಥಿಂಗ್ ಏನಪ್ಪಾ ಅಂದ್ರೆ ಅವ್ರಿಗಿಂತ ಬೆಟರ್ ಆಗಿ ಟಾಸ್ಕ್ ಆಡಿದ್ರು ಕಾವ್ಯ ಅವರು. ಯಾಕಂದ್ರೆ ಸೆಕೆಂಡ್ ಥರ್ಡ್ನೇ ರೌಂಡ್ ಅಲ್ಲಿ ಕಾವ್ಯ ಮತ್ತೆ ವರ್ಸಸ್ ರಿಷಾ ಇದ್ದಿದ್ದು, ಅದರಲ್ಲಿ ಕಾವ್ಯ ಅವರು ಗೆಲ್ತಾರೆ. ಬಟ್ ಅಂದ್ರೆ ಅನ್ಫಾರ್ಚುನೇಟ್ಲಿ ಆ ಒಂದು ಆಪೋಸಿಟ್ ತಂಡದವರು ಹಾಕಿದ್ರಿಂದ ಹೌದು ಅದರಿಂದ ಟಾಸ್ಕ್ ನ ಸೋಲ್ಬೇಕಾಗಿ ಬರುತ್ತೆ. ಬಟ್ ಇರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ಸ್ ಕಾವ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ರಿಷಾ ಅವ್ರದ್ದು ಚೆನ್ನಾಗಿತ್ತು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಲಾಸ್ಟ್ ರೌಂಡ್ ಮಾತ್ರ ಕಾವ್ಯ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಸೊ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಗಿಲ್ಲಿ ಅವರು ಆಕ್ಚುಲಿ ನಿನ್ನೆ ಎಪಿಸೋಡ್ ನೀವು ನೋಡಿದ್ರೆ ಗೊತ್ತಾಗ್ತಿತ್ತು, ಕಾವ್ಯ ಅವರ ಕೆನೆನ ಸ್ವಲ್ಪ ಚಿಡ್ತಾರೆ. ಅವರ ತಂದೆಯವರು ಫೋನ್ ಮಾಡಿದಾಗ ಅವಾಗ ಬೇಜಾರು ಮಾಡ್ಕೊಂತಾರೆ, ನೀನ್ ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಟ್ಟಾಗಿ ಅಂದ್ರೆ ಸ್ವಲ್ಪ ಕೋಪ ಮಾಡ್ಕೊಂಡೆ ಹೇಳ್ತಾರೆ, ಸಾರಿ ಹೋಗ್ತಾರೆ. ಇಲ್ಲಿ ಆಕ್ಚುಲಿ ಇದನ್ನ ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ಕೊಂಡು ಕೂತಿರ್ತಾರೆ ಇಲ್ಲಿ ಬೆಡ್ರೂಮ್. ಅದೊಂದೇ ಕಾನ್ವರ್ಸೇಷನ್, ಬೇರೆ ಏನೋ ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದ್ಬಿಟ್ಟು ಏನಂತಂದ್ರೆ ಚಂದ್ರಪ್ರಭಾ ಅವ್ರಿಗೆ ಮತ್ತೆ ಕಾಕ್ರೋಚ್ ಪಕ್ಕದಲ್ಲಿ ಬೆಡ್ ಅಲ್ಲಿ ಮಲ್ಕೊಂಡಿರ್ತಾರೆ. ಗಿಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಕಾವ್ಯ ಅವ್ರಿಗೆ ಒಂದ್ಸತಿ ಕೋಪ ಬಂತು ಅಂತಂದ್ರೆ ಅವಳಿಗೆ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಸೊ ಆತರ ಒಂದು ಇದ್ರಲ್ಲಿ ಹೇಳ್ತಾ ಇರ್ತಾರಲ್ಲಿ. ಸೊ ಅಂದ್ರೆ ನಾನು ಒಂದ್ಸತಿ ಅವಳು ಏನಾದ್ರು ಡಿಸೈಡ್ ಮಾಡ್ತು ಅಂತಂದ್ರೆ ನಾನು ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಅವಳು ಲೈಫ್ ಲಾಂಗ್ ಮಾತಾಡ್ಸಕ್ ಹೋಗಲ್ಲ. ಸೊ ಅದಕ್ಕೆ ಅವಳಿಗೆ ಬೇಕು ಅಂತಂದ್ರೆ ಬೇಕು, ಬೇಡ ಅಂತಂದ್ರೆ ಬೇಡ ಅಂತ ಡಿಸ್ಕಷನ್ ನಡೀತಾ ಇರುತ್ತೆ. ಇಲ್ಲಿ ಆಕ್ಚುಲಿ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ರಿಷಾ ಗೌಡ ಅವರು ಸೊ ನೀನು ಕಾವ್ಯ ಬಕೀಟ ಅಂತ ಕೇಳ್ಬಿಡ್ತಾರೆ. ರಿಷಾ ಅವ್ರಿಗೆ ಏನಂತ ರಿಷಾ ಅವ್ರ ಫಸ್ಟ್ ಏನಂತಂದ್ರೆ ನೀನ್ ಯಾಕೆ ಯಾವಾಗ್ಲೂ ಕಾವ್ಯ ಕಾವ್ಯ ಅಂತ ಇರ್ತೀಯ ಅಂತಂದ್ರೆ ನನ್ನ ಇಷ್ಟ ಅಂತ ಏನೋ ಇದೊಂದು ಕಾನ್ವರ್ಸೇಷನ್ ಬಂದಿರುತ್ತೆ. ನೀನು ಕಾವ್ಯ ಬಕೀಟು ಅನ್ನೋ ತರನೇ ಮಾತಾಡ್ತಾರೆ. ಕಾವ್ಯ ಬಕೀಟ್ ನೀನು, ಕಾವ್ಯ ನಿನಗ್ ಬಕೀಟ್ ಹಿಡಿತಲ್ಲ, ನೀನೇ ಕಾವ್ಯ ಬಕೀಟ್ ಹಿಡಿತಾ ಇದೆಯಾ ಅಂತ ಹೇಳ್ತಾರೆ. ಹಂಗ ನೀವೇನ್ ಡ್ರಮ್ಮ, ನೀವೇನ್ ಸಿಂಟ್ಯಾಕ್ಸ್ ಅಂತ ಇಲ್ಲೇ ರೊಚ್ಚ ಕೇಳ್ತಾರೆ. ನೀವೆಲ್ಲರೂ ಅದನ್ನ ಯಾಕೆ ಅವ್ರು ಫಸ್ಟ್ ಹೇಳಿದ್ರೆ ಕಾವ್ಯ ಕಾವ್ಯ ಅಂತ ಹೇಳ್ಬೇಕಾದ್ರೆ ಯಾಕೆ ರಿಷಾ ಅಂತ ಹೇಳ್ಬೇಕಾ ನಿಮ್ಗೆ ಅಂತ ಅನ್ನೋ ತರ ಇತ್ತು ಆಕ್ಚುಲಿ ಹೇಳ್ತಾರೆ ಗಿಲ್ಲಿ ಅವರು. ಆಕ್ಚುಲಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ರಿಷಾ ಅವ್ರದ್ದು ಒಂದು ಮೈಂಡ್ ಗೇಮ್ ನಡೆಸ್ತಾ ಇದಾರೆ. ಅವ್ರಿಗೆ ಗೊತ್ತಾಯ್ತು ಫಸ್ಟ್ ವೀಕ್ ಅಲ್ಲಿ ಕಾಮಿಡಿಯಿಂದ ಒಂದ್ ಸ್ವಲ್ಪ ಯಾಕೋ ಡೌನ್ ಫಾಲ್ ಕಾಣೋ ತರ ಕಾಣಿಸ್ತಾ ಇದೆ. ನಮ್ಗೆ ಚೆನ್ನಾಗಿತ್ತು, ಬರೀ ಕಾಮಿಡಿ ಒಂದೇ ಮಾಡ್ಬೇಡ. ಕಾಲ್ ರಿಷಾ ಅವರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಕಾಮಿಡಿ ಒಂದೇ ವರ್ಕೌಟ್ ಆಗಲ್ಲ, ಈ ಮನೇಲಿ ಜಗಳ ಆಡ್ಬೇಕು, ಅದಕ್ಕೋಸ್ಕರ ಬೇಕು ಅಂತ ಏನಾರು ಒಂದು ಕಾಲ್ ಕೇರ್ಕೊಂಡು ಜಗಳ ಸ್ಟಾರ್ಟ್ ಮಾಡ್ಬೇಕಲ್ಲ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ಅವರು ಇನ್ನೊಂದು ಹೇಳ್ತಾರೆ, ಸೊ ನೀ ಎಲ್ಲ ಮನೆ ಜನಕ್ಕೆಲ್ಲ ನೀನ್ ಬಕೆಟ್ ಹಿಡಿತಾ ಇದೆಯಾ ಅಂತ ಕೇಳ್ತಾರೆ. ಅಂಡ್ ಅದಾದ್ಮೇಲೆ ತುಂಬಾ ಇವರಿಬ್ರು ಮಧ್ಯೆ ಸ್ವಲ್ಪ ಜಗಳ ಆಗುತ್ತೆ ಇಲ್ಲಿ. ಅಂದ್ರೆ ನಾನು ಫಸ್ಟ್ ನಾನು ಪದೇ ಹೇಳ್ತಾ ಇದ್ದೀನಿ, ರಿಷಾ ಅವ್ರು ಬಂದಾಗ ನಾನು ಸ್ವಲ್ಪ ಗೇಮ್ ಚೇಂಜರ್ ಅಂತ ಅನ್ಕೊಂಡೆ. ಯಾಕೆ ಮತ್ತೆ ಹಳೆ ಕಾಮಿಡಿ ಪೀಸ್ ಆಗ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳಿದ್ರು. ಕಾಮಿಡಿ ಪೀಸ್ ಅಂತ ಹೇಳ್ತಲ್ಲ, ಬಟ್ ಅವ್ರು ಗೇಮ್ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಗಿಲ್ಲಿ ಅವ್ರ ವಿರುದ್ಧ ಹೋಗೋದು ಸರಿ ಅಲ್ಲ ಅಂತ ಅನ್ಸುತ್ತೆ. ಮೇ ಬಿ ಫೇಮ್ ಸಿಗ್ಬೋದು, ಬಟ್ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಅದು ತುಂಬಾ ಚೆನ್ನಾಗಿ ತಲೆಯಲ್ಲಿ ಹೆಸರು ಇಟ್ಕೊಡಿ. ಯಾಕಂದ್ರೆ ಅವ್ರು ಇಷ್ಟ ಗುರು ಅವರು. ಆಮೇಲೆ ಇನ್ನೊಂದೇನಂತಂದ್ರೆ ನೀವು ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಗೇಮು ಗೆದ್ದಿದ್ದು ಗಿಲ್ಲಿ ತಂಡನೇ, ಬಟ್ ಖುಷಿ ಪಡ್ಲಿಲ್ಲ ಗಿಲ್ಲಿ ಅವ್ರು. ಆಕ್ಚುಲಿ ನಾರ್ಮಲ್ ಆಗಿ ಅಂತ ಅನ್ಬಿಟ್ಟು ಸುಮ್ಮನೆ ಆದ್ರು. ಬಟ್ ಅದೇ ಆಟೋಮೆಟಿಕಲಿ ಅಶ್ವಿನಿ ಅವರು ಆಪೋಸಿಟ್ ತಂಡದಲ್ಲಿ ಇದ್ದು ತಂಡದಲ್ಲಿ ಇದ್ದಿದ್ದಾರೆ. ಆಕ್ಚುಲಿ ಒಂದು ಮೆಚ್ಚುಗೆ ಕೊಡಬೇಕಾಗಿರೋದು ಯಾರಿಗೆ ಅಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ. ಆ ರೇಂಜ್ಗೆ ಗೇಮ್ ಆಟ ಆಡಿದ್ರು. ಸೊ ಅವ್ರು ಏನೇ ಇರ್ಬೋದು, ಇಷ್ಟು ದಿನ ನಾವು ನೋಡಿದ್ವಿ ಅವ್ರ ಜಗಳಗಳು, ಸೊ ಕಿರಿಕ್ ಮಾಡೋದಿಲ್ಲ. ಬಟ್ ನೆನೆ ಗೇಮ್ ಅಂತ ಬಂದಾಗ ಜಾನಿಯವರಿಗೆ ಸಖತ್ತಾಗಿ ಟೈ ಮಾಡ್ಕೊಂಡು ಇಟ್ಕೊಂಡು ಸಖತ್ ಗೇಮ್ ಆಡಿದ್ರು ನೆನ್ನೆ. ಆಕ್ಚುಲಿ ಅಂದ್ರೆ ಅದೇ ಅದನ್ನ ಹೇಳ್ಬೇಕಾದ್ರೆ ಬಂದೆ. ಅದಕ್ಕೆ ಗಿಲ್ಲಿ ಅವರು ಏನಪ್ಪಾ ಅಂತಂದ್ರೆ ಸೊ ಆಕ್ಚುಲಿ ಖುಷಿ ಪಡ್ಬೇಕಾಗಿತ್ತು. ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ಬಟ್ ಜಾಸ್ತಿ ಖುಷಿ ಪಟ್ಟಿಲ್ಲ. ಯಾಕಂದ್ರೆ ಕಾವ್ಯ ಅವ್ರು ಬೇಜಾರಾಗಿದ್ರು ಅಂತ. ಯಾಕೋ ಸ್ವಲ್ಪ ಗಿಲ್ಲಿ ಅವರು ಕಾವ್ಯ ಕಡೆ ಒಂದ್ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಬಟ್ ಎನಿವೇಸ್ ಎಂಡ್ ಆಫ್ ದ ಡೇ ಇದು ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ಮೇ ಬಿ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ಆ ತರ ಇರೋದ್ರಿಂದ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅದೇ ನಾನು ಹೇಳ್ತಾ ಇರೋದು, ಅಶ್ವಿನಿ ಅವ್ರು ಏನಾದ್ರು ಇನ್ ಕೇಸ್ ಅಪೋಸಿಟ್ ತಂಡದಲ್ಲಿ ಇದ್ದು ಕಾವ್ಯ ಏನಾದ್ರು ಇವ್ರ ತಂಡದಲ್ಲಿ ಇದ್ದಿದ್ರು ಅಂದ್ರೆ ಉರ್ಸಿರೋರು ಹಬ್ಬ ಮಾಡಿದ್ರು. ಬಟ್ ಅದೇ ಅಶ್ವಿನಿ ಮ್ಯಾಮ್ ಅವರು ಕೂಡ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರು. ಇರೆಸ್ಪೆಕ್ಟ್ ಆಫ್ ಅವ್ರ ಏನೇ ಒಂದು ಪರ್ಸ್ಪೆಕ್ಟಿವ್ ಇದ್ರು ಕೂಡ, ಬಟ್ ಗೇಮ್ ಚೆನ್ನಾಗಿ ಆಡಿದ್ರು. ಜೊತೆಗೆ ಧನುಷ್ ಅವ್ರು ಸಾಕಾದಾಗ ಗೇಮ್ ಮಾಡಿದ್ರು ಗುರು. ಸೂರಜ್ ಅವ್ರನ್ನ ಹಿಡಿಯೋದು ಒಂದ್ ಕಡೆ ಅಲ್ಲ, ಬಟ್ ಆಪೋಸಿಟ್ ಅವ್ರು ಏನ್ ಮಾಡ್ತಿದ್ರು ಗೊತ್ತಾ, ಮಾಲು ಅವರು ಒಂದ್ ಕಡೆ ತಗಲಾಕೊಂಡ್ಬಿಟ್ಟಾಗ ಹಿಡ್ಕೊಂಡ್ಬಿಟ್ಟಿದ್ರು. ಏನಿಲ್ಲ ಗೈಸ, ಮಾಲು ಏನಿಲ್ಲ ಅಂತ ಮಾಲು ಅವರು ಸ್ಟ್ರಾಂಗ್ ಇದ್ರೆ ಹೇಳಕ್ ಆಗಲ್ಲ ಅಲ್ವಾ. ಅಭಿಷೇಕ್ ಇದ್ರಲ್ಲ, ಹಂಗ್ ನೋಡಕ್ ಹೋದ್ರೆ ದಪ್ಪಕ್ಕಿರೋರು ಹಿಡ್ಕೋಬಹುದು. ದೊಡ್ಡ ಮ್ಯಾಟರ್ ಅಂತ ಇಲ್ಲ. ಆಕ್ಚುಲಿ ಅವ್ರ ಅಭಿಷೇಕ್ ಅವರು ಅವರೇ ಎತ್ತಿಂಗ್ ಎಸಿತಾ ಇದ್ರು ಫಸ್ಟ್ ಗೇಮ್, ಸೆಕೆಂಡ್ ರೌಂಡ್ ಅಲ್ಲಿ ಬಾಯ್ಸ್ ಬಂದಾಗ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಆ ಕಡೆ ಧನುಷ್ ಅವರು ಒಂದ್ ಕಡೆ ಗೊತ್ತಾಗ್ತಾ ಇದೆ ಅಭಿಷೇಕ್ ಅವರು ಎತ್ತಿಸಿತಾ ಇದಾರೆ, ಈ ಕಡೆ ಮಾಲು ಅವ್ರನ್ನ ಹಿಡ್ಕೊಳಕ್ ಆಗ್ತಾ ಇಲ್ಲ ಅಂತ ಇದ್ ಮಾಡಿದಾಗ ಅವರೇ ಓಡಾಗ ಆಪೋಸಿಟ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನೇ ಎತ್ತಕ್ ಟ್ರೈ ಮಾಡ್ತಾರೆ, ಅವರ ಮುರ್ದಕ್ ಟ್ರೈ ಮಾಡ್ತಾರೆ. ಬಟ್ ಇಲ್ಲಿ ಸೂರಜ್ ಅವರು ಬರ್ತಾರೆ. ಬಟ್ ನಾನು ಸೂರಜ್ ಅವ್ರು ಇನ್ನೂ ಪರ್ಫಾರ್ಮೆನ್ಸ್ ಜೊತೆಗೆ ಹೇಳಿದ್ರಲ್ಲಪ್ಪ, ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ. ಬಟ್ ಧನುಷ್ ಮುಂದೆ ಫಿಟ್ನೆಸ್ ಮುಂದೆ ಇವರು ಹೇಳಿದ್ರು ಫಿಟ್ನೆಸ್ ಅಂತ ಹೇಳ್ತಾರೆ, ಧನುಷ್ ಅವ್ರದ್ದು ಫಿಟ್ನೆಸ್ ಅಂತ ಹೇಳ್ತಾರೆ. ಬಟ್ ಎಂಡ್ ಆಫ್ ದಿ ಡೇ
ನಮ್ಮ ಕನ್ನಡ ಹುಡುಗನ ಸ್ಟ್ರೆಂತ್ ಎಷ್ಟು ಸಾಕಾಗಿದೆ ಅಂತಂದ್ರೆ ಯಾವ ರೀತಿ ಹಿಡ್ದಾಕಿದ್ರು ಅಂತಂದ್ರೆ ಎರಡು ಕಡೆ. ಆಮೇಲೆ ನಾನು ನೋಡಿದೆ ಇನ್ನೊಂದು ಏನಂತಂದ್ರೆ ರೆಸ್ಟ್ ತಗೊಂಡ್ರು. ಆಕ್ಚುಲಿ ಸೂರಜ್ ಅವರು 10 ಮಿನಿಟ್ಸ್ ರೆಸ್ಟ್ ತಗೊಂಡ್ರು, ಆಗ್ಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಧನುಷ್ ಅವ್ರು ಹಂಗಲ್ಲ, ಇಮಿಡಿಯೇಟ್ ಆಗಿ ಎದ್ರು, ಒಂದ್ 2 ನಿಮಿಷ ಕೂತ್ಕೊಂಡ್ರು, ಮತ್ತೆ ಓಡಾಡಕ್ಕೆ. ಅದಕ್ಕೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ನಿನ್ನೆ ಸಿಕ್ಕಿ ಧನುಷ್ ಕೂಡ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಧನುಷ್ ಅಂತಾನೆ ಡಿಸೈಡ್ ಮಾಡಿಲ್ಲ. ಆಕ್ಚುಲಿ ಅಶ್ವಿನಿ ಅವರು ನಾನೇ ಇದ್ ಮಾಡ್ಕೋತೀನಿ ಅಂತ ಇಲ್ಲ, ಅದು ಕರೆಕ್ಟ್ ಆಗಿತ್ತು. ಆಕ್ಚುಲಿ ಅಶ್ವಿನಿ ಚೆನ್ನಾಗಿ ಆಡಿದ್ರು. ನಾನು ಏನ್ ಅನ್ಕೊಂಡೆ ಗೊತ್ತಾ, ಒಂದು ರಾಶಿಕಾ ಶೆಟ್ಟಿ ಕೊಡ್ಬೋದು, ಇಲ್ಲ ಅಂತಂದ್ರೆ ಅಶ್ವಿನಿ ಅವ್ರು ಕೊಡ್ಬೋದು ಅಂತ ಅನ್ಕೊಂಡೆ. ಆಮೇಲೆ ಥಿಂಕ್ ಮಾಡಿದೆ, ಕರೆಕ್ಟ್ ಅಲ್ವಾ, ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರು ಇನ್ ಕೇಸ್ ಧನುಷ್ ಸೋತಿದ್ರೆ ಥರ್ಡ್ ರೌಂಡ್ ವರ್ಗೂ ಹೋಗ್ತಾನೆ ಇರ್ಲಿಲ್ವಲ್ಲ. ಸೊ ಅದೊಂದು ಯೋಚನೆ ಮಾಡಿದೆ ಮೇ ಬಿ ಅದು. ಆಮೇಲೆ ಇನ್ನೊಂದು ಏನಂತಂದ್ರೆ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ಸೊ ಫೈಟ್ ಏನಾರ ಮಾಡಿಲ್ಲ ಅಂತಂದಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಸೋತಿದ್ರು. ಆಕ್ಚುಲಿ ಕಾವ್ಯ ಅವರು ಕೂಡ ಇಲ್ಲೆಲ್ಲ ತರ್ಚಿಸ್ಕೊಂಡ್ರು. ಸೊ ಎಲ್ಲರೂ 100% ಎಫರ್ಟ್ ಹಾಕಿದ್ರು. ಬಟ್ ಅಂದ್ರೆ ದಿ ಬೆಸ್ಟ್ ಅಂತಂದ್ರೆ ನಿನ್ನೆ ಅಶ್ವಿನಿ ಗೌಡ ಅವರು, ಧನುಷ್ ಅವರು ಸಖತ್ತಾಗಿ ಆಡಿದ್ರು. ಇಲ್ಲಿ ಇವನ್ ರಾಶಿಕಾ ಟಾಪ್ 3 ಅಲ್ಲಿ ಲೈಕ್ ಧನುಷ್ ಅವರು, ರಾಶಿಕಾ ಅವರು ಮತ್ತೆ ಅಶ್ವಿನಿ ಅವರು ಕೂತ್ಕೊಳ್ತಾರೆ. ಸೊ ಒಟ್ಟಲ್ಲಿ ನಿನ್ನೆ ಎಪಿಸೋಡ್ ನೋಡ್ತಾ ಇರ್ಬೇಕಾದ್ರೆ ಒಂದೇನಿಸ್ತಂದ್ರೆ ಮನೆಯವ್ರ ಕಡೆಯಿಂದ ಒಂದು ಫೋನ್ಸ್ ಗಳು ಬರುತ್ತೆ. ರಘು ಅವ್ರ ಪಾಪ ತಕ್ಕಾಬಿಕ್ಕಿ ಆಗ್ಬಿಟ್ರು. ಫಸ್ಟ್ ಅಲ್ಲಿ ರಾಶಿ ಅವ್ರ ತಮ್ಮ ಫೋನ್ ಮಾಡಿದಾಗ ನಮಗೆ ಡವ್ ಅಂತ ಅನ್ಸಿತ್ತು. ಸೊ ಎಲ್ಲ ಕಣ್ಣೀರ್ ಹಾಕೊಂಡು ಈ ಕಣ್ಣೀರನ ಕಥೆಗಳು ನೋಡಕ್ಕಾಗಲ್ಲಪ್ಪ. ನಮ್ ಆಕ್ಚುಲಿ ರಿಯಲ್ ಅಂತ ಅನ್ಸಿತ್ತು ನಮ್ಮ ಗಿಲ್ಲಿ ನಟ ಅವ್ರ ತಂದೆ ಕಾಲ್ ಮಾಡ್ತಾರೆ, ಒಂದು ಚೂರು ಕೂಡ ತುಟಿಕ್ ಪಿಟಿಕ್ ಅಂತ ಒಂದ್ ಕಣ್ಣಲ್ಲಿ ನೀರ್ ಬರಲಿಲ್ಲ. ಸೊ ಇಲ್ಲಿ ಆಕ್ಚುಲಿ ಹೇಳ ನನ್ಗೆ ಆಕ್ಚುಲಿ ಗೈಸ್ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ನೀವೊಂದು ರಿಯಾಲಿಟಿ ಶೋಗೆ ಹೋಗ್ತೀರಾ ಅಂತ ಅನ್ಕೊಂಡಿರ್ತೀರಾ. ಮುಂಚೆನೆ ಬಿಗ್ ಬಾಸ್ ಅವರೆಲ್ಲ ನಿಮ್ಗೆ ಹೇಳಿರ್ತಾರೆ, ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರಾ. ನೀವು ಹೋಗ್ತಾ ಇರೋದು ಎಲ್ಲೋ ಸರ್ವೈವಲ್ಗೆ, ಐಲ್ಯಾಂಡ್ಗೆ ಹೋಗ್ತಾ ಇಲ್ಲ, ಅಂಡಮಾನ್ಗೋ ಆಫ್ರಿಕಾಗೋ, ಹೌದು ಆ ತರ ಶೋಗಳಿಗೆ ಹೋಗ್ತಾ ಇಲ್ಲ. ನೀವು ಹೋಗ್ತಾ ಇರೋದಲ್ಲಿ ಬಿಗ್ ಬಾಸ್ ಮನೆಗೆ. ನಿಮಗೆ 1000 ಕ್ಯಾಮ್ರಾ ಇರುತ್ತೆ, ಎಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಾರೆ. ನೀವು ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜನ ಇನ್ನೂ ಅನ್ನೋನ್ ಸ್ಟ್ರೇಂಜರ್ಸ್ ಅಂತ ಇರ್ತಾರೆ. ಆ ಅನ್ನೋನ್ ಸ್ಟ್ರೇಂಜರ್ಸ್ ಏನ್ ಬಂದ್ಬಿಟ್ಟು ಆಫ್ರಿಕಾದವರು, ಬೆಳಗ್ಗೆ ನೋಡೇ ಇರ್ತಾರೆ. ಬೆಳಗ್ಗೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಇದ್ದಿರೋರ್ನೇ ನೋಡೋರು. ಯಾರು ಕೂಡ ಯಾರೋ ಒಂದು ಒಬ್ರು ಅನ್ನೋನ್ ಸ್ಟ್ರೇಂಜರ್ಸ್, ಅದೇ ಮಲ್ಲಮ್ಮ ಅಂತ ಇರ್ತಾರೆ, ಅವರು ಕೂಡ ನಿಮ್ಗೆ ಏನು ಹಾರ್ಮ್ ಮಾಡಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಎಂಡ್ ಆಫ್ ದ ಡೇ ನೀವು ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ಕೊಂಡು ಸರ್ವೈವ್ ಆಗ್ಬೇಕು ಅಷ್ಟೇ. ಅದನ್ನ ಇವರು ನಾನೇನೋ ದೊಡ್ಡ ಫ್ಯಾಮಿಲಿ ಅವ್ರ ಫೋನ್ ಕೇಳಿಸ್ಕೊಂಡಿದ ತಕ್ಷಣ ಅಯ್ಯೋ ಬಡೋ ಅಶ್ವಿನಿ ಗೌಡ ಅವರು ನೋಡ್ರಿ ಹತ್ಕೊಳ್ಳಿಲ್ಲ. ಅವ್ರು ಯಾರೋ ಅವ್ರ ತಮ್ಮ ಯಾರೋ ಫೋನ್ ಮಾಡಿದ್ರಂತೆ, ಅವರು ಕೂಡ ಹತ್ಲಿಲ್ಲ. ಸೊ ಅದು ಆಕ್ಚುಲಿ ಅದು ರಿಯಲ್ ಅದು. ಸೊ ಆ ರೀತಿ ಇರ್ಬೇಕು. ಮೆಚ್ಕೊಳ್ಬೇಕು ನೀನು. ಆಕ್ಚುಲಿ ನಾನು ಹೇಳ್ತಿರೋದು ಏನ್ ಗೊತ್ತಾ, ಯಾರೋ ಒಬ್ರು ಅಳ್ತಾರೆ, ಓಕೆ ಅರ್ಥ ಆಗುತ್ತೆ ಬಿಡಪ್ಪ, ಆಯ್ತು ಏನು ಮಾಡಕ್ಕಾಗಲ್ಲ, ಕೆಲವರು ತುಂಬಾ ಅಟ್ಯಾಚ್ಮೆಂಟ್ ಇರ್ತಾರೆ ಅಂತ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ರಾಶಿಕಾನು ಅಳ್ತಾ ಇದಾರೆ, ಅವ್ರ ಕಣ್ಣಲ್ಲಿ ನೀರ್ ಬರ್ತಲ್ಲ, ಝೂಮ್ ಆಗಿ ತೋರಿಸ್ತಾ ಇದಾರೆ. ಆಮೇಲೆ ಇನ್ನೊಂದು ಕಡೆ ಇವರು ಅಷ್ಟೇ, ಜಾನ್ವಿ ಅವರು ಅಂತೂ ಧನುಷ್ ಅವರು ಅಳ್ತರು, ಬಟ್ ಅವ್ರನ್ನು ಝೂಮ್ ಆಗಿ ತೋರಿಸ್ತಾ ಇದ್ರು. ಜೊತೆಗೆ ಆಮೇಲೆ ಇವ್ರು ಜಾನ್ವಿ ಅವರು ಅಂತ ಕೇಳಬೇಡಿ, ಎಕ್ಸ್ಟ್ರಾ ಡವ್, ಅಯ್ಯೋ ನಾನು ಸೋಲ್ಬೇಕಾಗಿತ್ತು, ಅವಾಗ ನಾನು ಮನೆಯಿಂದ ಫೋನ್ ಬಂದಿರೋದು, ಮನೆಯಿಂದ ಆಚೆ ಹೋಗ್ಬಿಡಿ. ಇವರು ಯಾರೋ ಕಾಕ್ರೋಚರ್ ಅದನ್ನೇ ಹೇಳಿದ್ದು, ಧ್ರುವಂತ ಅವ್ರಿಗೆ ಅದೆಲ್ಲ ಏನ್ ಡವ್ ಮಾಡ್ತಿದ್ರಪ್ಪ, ಅವ್ನ್ ಕೆಲಸ ಮಾಡಿ, ನನ್ಗೆ ಈಗ ಆಗ್ಬೇಕಾಗಿತ್ತು, ಸೋತಿದ್ದೆ ಒಳ್ಳೇದಾಯ್ತು, ಮನೆಯವ್ರ ಕಡೆಯಿಂದ ಕಾಲ್ ಬಂತು ಅಂತಂದ್ರಲ್ಲ, ಅವ್ನ್ ಕೆಲಸ ಮಾಡಿ ಏನ್ ಗೇಮ್ ಆಡ್ಬೇಡಿ, ಸೋತ್ಕೊಂಡು ಮನೆಗೆ ಹೊಂಟಾಗ ಅವ್ರ ಜೊತೆ ಟೀ ಕಾಫಿ ಪಾರ್ಟಿ ಕೂಡ ಅವರು ಕೂಡ ಹತ್ಕೊಂಡ್ರು ಸ್ವಲ್ಪ ಲೈಟ್ ಆಗಿ. ಡಬ್ಬು ಗೈಸ್, ರಿಷಾ ಗೌಡ ಅವ್ರ ಡಬ್ಬು ನನ್ಗನ್ಸಿದ್ದು ಆನೆಸ್ಟ್ ಆಗಿ ನನಗೆ ಹೇಳ್ತಾ ಇರೋದು. ರಿಷಾ ಗೌಡ ಈಗ 3-4 ದಿನ, ಒಂದು ವಾರ ಆಗೈತಪ್ಪ ಅಷ್ಟೇ, ಅಷ್ಟಕ್ಕೇನೆ. ಸೊ ಕಣ್ಣೀರ ದಾರಿ ಹರಿಸೋದಂತದ್ದು ಏನಿಲ್ಲ. 4 ದಿನಕ್ಕೆ ಲವ್ ಆಗಲ್ಲ ಅಂತ ಡಿಸೈಡ್ ಆದ್ಮೇಲೆ 4 ದಿನಕ್ಕೆ ಮನೆಯವ್ರನ್ನ ಬಿಟ್ಟಿರಿ. ಯಾಕಂದ್ರೆ ಇವ್ರು ಏನ್ ಟ್ರಿಪ್ಗೆ ಹೋಗೋದೇ ಇಲ್ಲ ಗುರು, ಎಲ್ಲೆಲ್ಲೋ ಹೋಗ್ತಾರೆ ಗುರು, ಒಂದೊಂದು ವಾರಗಟ್ಲೆ ಎಲ್ಲ ಹೋಗ್ತಾರೆ, ತಿಂಗ್ಳುಗಟ್ಲೆ ಎಲ್ಲ, ಒಂದೊಂದು ಟೈಮಲ್ಲಿ ಶೂಟಿಂಗ್ ಬಿಟ್ಬಿಟ್ಟು ಮನೇಲಿ ಬಿಟ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ನೀನು ಸಿಂಪತಿ ಗಿಟ್ಸೋದಕ್ಕೋಸ್ಕರ ಈ ತರ ಮಾಡೋದು ತುಂಬಾ ತಪ್ಪಾಗುತ್ತೆ. ಈಗ ಆಲ್ರೆಡಿ 2025 ಗುರು, 2005 ಎಲ್ಲೋ 10 ಎಲ್ಲ ಇದ್ದಿದ್ರೆ ನಾವು ಬೇಕಾದ್ರೆ ನಂಬಿಡ್ತಿದ್ರು ಜನಗಳು. ಬಟ್ ಇವಾಗ ತುಂಬಾ ಅಪ್ಗ್ರೇಡ್ ಆಗಿದ್ರು ಜನಗಳು. ಕೆಲವೊಂದ್ಸತಿ ಫೇಕ್ ಎಮೋಷನ್ಸ್ ನ ಕಂಡಿಡ್ದು ಬಿಡ್ತಾರೆ. ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ. ನಿಮ್ಗೇನ್ ಅನ್ಸುತ್ತೆ ಓಕೆ ಅವ್ರು ಆನೆಸ್ಟ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ನಾನು ಹೇಳ್ತಾ ಇರೋದು ಎಲ್ಲರೂ ಭಾವನೆಗಳು ಒಂದೇ ರೀತಿ ಇರುತ್ತೆ ಅಂತ ನಾನು ಕೂಡ ಕೆಲವೊಂದ್ಸತಿ ಜಡ್ಜ್ ಮಾಡಕ್ಕಾಗಲ್ಲ. ಬಟ್ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಮನೆ ಒಳಗಡೆ ಫೋನ್ ಬಂದಿದ್ದಾನೆ, ಯಾರೋ ಆಪೋಸಿಟ್ ಪಕ್ಕ ಅಮ್ಮ ಯಾರೋ ಬಂದು, ಇಲ್ಲ ಒಂದು 50 ದಿನನೋ 60 ದಿನನೋ 2 ತಿಂಗಳಾಗಿತ್ತು ಅಂತಂದ್ರೆ ನನಗೂ ಅನ್ಸಿರೋದು ಮೇ ಬಿ 2 ತಿಂಗಳಿಂದ ಅಟ್ಯಾಚ್ಮೆಂಟ್ ಇರುತ್ತೆ, ಫೀಲಿಂಗ್ ಆಗುತ್ತೆ, ಯಾರ ಹತ್ರ ಮನೆಯವ್ರ ಹತ್ರ ಮಾತಾಡ್ಬೇಕು ಹಂಗ ವರ್ಷಾನ್ಗಟ್ಲೆ ಅವ್ರ ಜೊತೆ ಬೆಳೆದಿರೋದ್ರಿಂದ ಒಂದು 2 ತಿಂಗಳು ಬಿಟ್ಟಿದ್ರೆ ಆಗುತ್ತೆ. ನೀವು ಬಂದಿದ್ದು 1 ತಿಂಗಳಾಗಿಲ್ಲ, ಇನ್ನು ಹೆಚ್ಚು ಕಮ್ಮಿ ಆಲ್ರೆಡಿ ನೀವು ಡಿಸೈಡ್ ಮಾಡಿ ಅಯ್ಯೋ ನಮ್ಮಮ್ಮ, ಅಯ್ಯೋ ನಮ್ಮ ತಂಗಿ, ಅಯ್ಯೋ ನಮ್ಮ ಅಕ್ಕ ಅನ್ನೋ ಹತ್ರ ಒಳಗೆ ಹೋಗ್ತಿರಲ್ಲ. ವೈ ಐಮ್ ಸೇಯಿಂಗ್ ದಿಸ್ ಅಷ್ಟೇ. ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಮನೆಯಲ್ಲಿ ನೀವು TRP ನ ಬೇರೆ ರೀತಿಲಿ ಕೊಡ್ಬೇಕು. ಗಿಲ್ಲಿ ನಟ ಅವ್ರ ಅಪ್ಪ ಹೇಳಿದೇನು ಗೊತ್ತಾ, ಎಲ್ಲರೂ ಒಂದೊಂದು ಪಾತ್ರ ಮಾಡಿ, ಎಲ್ಲರೂ ನಗ್ಸಿ ಅಷ್ಟೇ. ಕರೆಕ್ಟ್ ಆಗಿತ್ತು ಗುರು. ಇಲ್ಲ ಆಕ್ಚುಲಿ ಅವ್ರಿಗೆ ಗಿಲ್ಲಿ ಹೆಂಗಿದ್ರೆ ಅವ್ರ ಅಪ್ಪನೂ ಹಂಗೆ ಇದ್ದಾರೆ. ಸೊ ಗಿಲ್ಲಿ ಅವ್ರ ಅಪ್ಪಂಗೆ ಆಕ್ಚುಲಿ ಚೆನ್ನಾಗಿ ಮಾತಾಡಿದ್ರು. ರಘು ಅವ್ರ ಪಾಪ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ನೀನು ಎಪಿಸೋಡ್ ನೀವು ನೋಡಿದ್ರೆ ಗೊತ್ತಾಗ್ತಿತ್ತು. ಆಮೇಲೆ ರಾಶಿಕಾ ಅವ್ರ ಫೂಟೇಜ್ಗೋಸ್ಕರ
ಏನೇನೆಲ್ಲ ಮಾಡ್ತಾರಪ್ಪ ಕರೆಕ್ಟಾಗಿ ರಘು ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಈ ವಾರದಲ್ಲಿ ನಾನು ರಾಶಿಕನ ಲಾಸ್ ಅಂದ್ರೆ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಕಳೆದೋಗ್ಬಿಟ್ಟಿದ್ದೀನಿ, ಎಲ್ಲ ಅಷ್ಟಾಗಿದ್ದೀನಿ ತೋರಿಸಿ ಹಂಗೆ ಅಂದ್ರೆ ಅವ್ರು ಯಾವ್ದು ಗೇಮ್ ತಗೊಂತ ಇದಾರೆ ಗೊತ್ತಾ, ನಾನು ಇಂಡಿವಿಜುವಲ್ ಆಗಿ ಅದೇ ಅದು ಫಿನಾಲೆ ಟಾಸ್ಕ್ ಪರ್ಫಾರ್ಮೆನ್ಸ್ ತಗೊಂಡು ಹೇಳ್ತಾ ಇದ್ದಾರೆ. ಸ್ಪಂದನ ಜೊತೆ ವಿನ್ ಆಗಿರೋದು ಅದನ್ನೆಲ್ಲ ಹೇಳ್ತಾ ಇದಾರೆ. ಅದು ಕೌಂಟ್ ಯಾವಾಗ ಆಗುತ್ತೆ ಗೊತ್ತಾ, ಆ ವೀಕಲ್ ಕೌಂಟ್ ಆಗುತ್ತೆ. ಬಟ್ ಈ ವೀಕಲ್ ಬಿಗ್ ಬಾಸ್ ಮನೆ ಏನ್ ಗೊತ್ತಾ, ವೀಕ್ಲಿ ಹೊಸ ಪರ್ಫಾರ್ಮೆನ್ಸ್ ನೀವು ತಗೊಂಬಂದ್ ಕೊಡ್ಬೇಕಾಗುತ್ತೆ. ಕೆಲವೊಂದ್ ಬಾರಿ ಏನಾಗುತ್ತೆ, 2 ವೀಕ್ ತುಂಬಾ ಬ್ಯಾಂಗ್ ಕೊಟ್ಟಿರೋರು 3ನೇ ವೀಕ್ ತಣ್ಣಗಾದಾಗೂ ಅವ್ರಿಗೂ ಕೂಡ ಮಕ್ಕಳಿರೋರು ಕೂಡ ಉಂಟು. 2 ವೀಕಲ್ಲಿ ಚೆನ್ನಾಗಿ ಆಡ್ಬಿಟ್ರು, ತುಂಬಾ ಆಕ್ಟಿವ್ ಆಗಿದ್ರು, 3ನೇ ವೀಕಲ್ಲಿ ಸಪ್ಪೆ ಆಗ್ಬಿಟ್ರು ಅಂತ ಹೇಳೋರು ಇರ್ತಾರೆ. ಹೌದು, ಒಂದು ವಾರದಿಂದ ನಮ್ಗೆ ಎದ್ ಕಾಣಿಸ್ತಾ ಇದೆ ಅಂತಂದ್ರೆ ಸೂರಜ್ ಬಿಟ್ರೆ ರಾಶಿಕ ಇವ್ರಿಬ್ರದೇ ತೋರಿಸ್ತಾ ಇರೋದು, ಇನ್ನೇನು ಇಲ್ಲ. ಅಲ್ಲಿ ಅರ್ಥ ಆಗುತ್ತೆ ಕಳೆದೋಗಿದ್ರು ಅಂದ್ರೆ ಅದಕ್ಕೋಸ್ಕರ ಅವರು. ಆಮೇಲೆ ಸೂರಜ್ ಅವರು ಸ್ವಲ್ಪ ಕಿಲಾಡಿ ತರ ಯೋಚನೆ ಮಾಡಿದ್ರು, ಯಾಕೆ ಬೇಕಪ್ಪ ಈ ಹುಡುಗಿ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡಾರಣ ಅಂತ ಲೈಕ್ ಯೋಚನೆ ಮಾಡಿದ್ರೇನೋ. ಅದಕ್ಕೇನಾಯ್ತು, ಇವರು ಟಾಸ್ಕ್ ಕಾರ್ಡ್ ಬಂದ್ಮೇಲೂ ಕೂಡ ಅವ್ರು ಏನು ಸಮಾಧಾನ ಮಾಡಕ್ ಬರ್ಲಿಲ್ಲ. ನೀನು ಸ್ಪಂದನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ, ಅಟ್ಲೀಸ್ಟ್ ಬರ್ಬೋದಾಗಿ. ನಾನು ಮಾತಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಏನಂದ್ರೆ ಒಟ್ನಲ್ಲಿ ಇವ್ರ ಹಿಂದೆನೆ ನಾನು ಹೆಂಗ್ ನೀವಾಗಿದ್ರೆ ನಾನು ಹಿಂದೆ ಬರ್ತಿದ್ದೆ, ಅದು ನಿನ್ ತಪ್ಪದು, ನೀ ಯಾಕೆ ಅವ್ರ ಹಿಂದೆ ಹೋಗ್ತಾ ಇದೀಯಾ ಈ ತರ. ನೀನು ಅವ್ರು ಹೆಂಗ್ ತೋರಿಸ್ತಿದ್ರೆ ನೀನು ಅದೇ ರೀತಿ ಇರ್ಬೇಕು. ಇವ್ರಿಗೆ ಅದೇ ಅರ್ಥ ಆಗ್ತಾ ಇಲ್ಲ. ಇವ್ರು ಏನ್ ಗೊತ್ತಾ, ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದಾರೆ. ಓಕೆ, ಇವಾಗ ಬಂದ ತಕ್ಷಣ ಲವ್ ಅನ್ನೋ ಸ್ಟ್ರಾಟಜಿ ಯೂಸ್ ಮಾಡ್ಬಿಟ್ರೆ ಇನ್ನೊಂದ್ 2 ವಾರ ಸರ್ವೇ ಹೋಗ್ಬಿಡೋದು, ಆ 2 ವಾರದಲ್ಲಿ ಇನ್ನೊಂದು ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಇನ್ನೂ 2 ವಾರ ಸರ್ವೇ ಹೋಗ್ಬಿಡೋದು ಅಂತ ಯೋಚನೆ ಮಾಡ್ತಾರೆ. ತಪ್ಪದು. ನಿನ್ನ ಆನೆಸ್ಟ್ ಗೆ ಸೂರಜ್ ಅವ್ರಿಗೆ ಎಷ್ಟು ಪಾಸಿಟಿವ್ ಒಂದು ವಿಡಿಯೋಸ್ಗಳು ಆಗ್ತಾ ಇದ್ರು. ಸೊ ಒಂದು ವಾರದಲ್ಲಿ ಈಗೆಲ್ಲ ನೆಗೆಟಿವ್ ಸೂರಜ್ಗೂ ಮತ್ತೆ ಈ ಕಡೆ ರಾಶಿಕಾ ಅವ್ರಿಗೂ ಎಂತೆಂತ ಏನು ಡಬಲ್ ಮೀನಿಂಗ್ ಎಲ್ಲ ವಿಡಿಯೋಗಳು ಮಾಡಾಕ್ತಾ ಇದಾರೆ. ಅದು ನೋಡಕ್ಕೆ ಆಸೆ ಆಗ್ತಾ ಇದೆ. ಆ ರೀತಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಈಗೆಲ್ಲ ಟ್ರೋಲರ್ಸ್ಗಳೆಲ್ಲ ಟ್ರೋಲ್ ಮಾಡ್ತಾ ಕೂತಿದ್ರು ಇಬ್ರಿಗೂ ಅವ್ರ ಪರ್ಸ್ಪೆಕ್ಟಿವ್. ಬಟ್ ಏನೇ ಆದ್ರೂ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಅವ್ರು ರಾಶಿಕಾ ಅವರಾಗ್ಲಿ ಇಲ್ಲ ಸೂರಜ್ ಅವ್ರು ಮಾಡ್ತಾರ ದೊಡ್ಡ ತಪ್ಪು. ಯಾಕಂದ್ರೆ ನೀವು ಬಂದಿದ್ದೀರಾ, ಗೇಮ್ ಮಾಡಕ್ ಬಂದಿದ್ದೀರಾ. ಅಂಡ್ ಸೂರಜ್ ಅವರು ಆಕ್ಚುಲಿ ಸ್ವಲ್ಪ ನಾನು ಅನ್ಕೊಂಡಿದ್ದೆ ಈ ಟಾಸ್ಕ್ ಅಲ್ಲಿ ಅವರನ್ನ ಗೆದ್ದಿರೋ ಧನುಷ್ ವಿರುದ್ಧ. ನಾನು ಇಲ್ಲ ಬಿಡಪ್ಪ ಸೂರಜ್ ಸಖತ್ ಅಂತ ಹೇಳ್ತಿದ್ದೆ. ಬಟ್ ಎಂಡ್ ಆಫ್ ದ ಡೇ ಧನುಷ್ ಅವರು, ನಾ ಅದೇನೇ ಹೇಳ್ತಿದ್ದೆ, ಸಖತ್ತಾಗಿದ್ರು ಟಾಸ್ಕ್ ಅಂತ ಬಂದಾಗ ಮೇ ಬಿ ಧನುಷ್ ಅವ್ರನ್ನ ಸ್ವಲ್ಪ ಮೀರ್ಸೋದು ಕಷ್ಟ ಐತೆ. ಅಂಡ್ ಫೈನಲ್ ಟಾಸ್ಕ್ ಕೂಡ ಅವ್ರು ಸಿಕ್ಕಿಲ್ಲದೆ ಇರೋ ರೀಸನ್ಗೋಸ್ಕರ ಅಶ್ವಿನಿ ಅವ್ರು ಏನು ಡೌ ಮಾಡ್ತಾರೆ ಗುರು, ಆ ಒಂದು ಪೋಡಿಯಂ ಅಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಯಾರು ಕೊಡಬೇಕು ಅಂತ ಅನ್ಕೊಂಡಿದೀವಿ ಅಂತಂದಾಗ ನಾವೆಲ್ಲ ಡಿಸೈಡ್ ಮಾಡ್ಬಿಟ್ಟು ಎಲ್ಲರೂ ಅವ್ರು ಬಿಟ್ಬಿಟ್ಟು ನಾವೆಲ್ಲ ಡಿಸೈಡ್ ಮಾಡ್ಬಿಟ್ಟು ಒಂದು ವಾರದಿಂದ ಫೈನಲ್ ಸಿಕ್ಕಿರಲ್ಲ. ಅವ್ರಿಗೆ ಲಾಸ್ಟ್ ವೀಕ್ ಅಲ್ಲಿ ಫೈನಲ್ ಕಂಟೆಂಟ್ ಜಸ್ಟ್ ಒಂದು ಟಾಸ್ಕ್ ಅಲ್ಲಿ ಮಿಸ್ ಆಗಿತ್ತು. ತುಂಬಾ ಸತಿ ಅದೇ ತರ ಮಿಸ್ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲ ಥಿಂಕ್ ಮಾಡಿ ಅವ್ರಿಗೆ ಇದು ಕೊಡ್ತಾ ಇದೀವಿ ಅಂತ ಅಂತಾರೆ. ಮಣ್ಣಾಗಲ್ಲ ಅಂತ ಅಂದ್ರೆ ಅವ್ರಿಗೆ ಫಸ್ಟ್. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇವ್ರ ಮೇಲೆ ಉರ್ಕೊಂಡ್ಬಿಟ್ರು, ಯಾರ ಮೇಲೆ, ಕಾಕ್ರೋಚ್ ಅವ್ರ ಮೇಲೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಅವ್ರಿಗೆ ಫಸ್ಟ್ ರಾಶಿಕಾ ಅಂತ ಅವರೇ ಹೆಸರು ಹೇಳ್ಬಿಟ್ರು. ಆಮೇಲೆ ಅವರು ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ ನೀವೇನು ಅಷ್ಟೊಂದೆಲ್ಲ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಡಿ, ನಿಮ್ದೇನ್ ಪಾಯಿಂಟ್ ಇದೆ ಅದನ್ನ ಮಾತ್ರ ಹೇಳಿ, ಎಲಾಬ್ರೇಟ್ ಯಾಕೆ ಮಾಡ್ತಾ ಇದೀರಾ ಅಂತಂದಾಗ ನನ್ಗೆ ಹಂಗ ಅನಿಸ್ತು ಅಂತ ಸುಮ್ಮನೆ ಆಗ್ಬಿಡ್ತಾರಲ್ಲ, ಗೊತ್ತಾಗ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಯಾಕೆ ಕಾಕ್ರೋಚ್ ಅವ್ರಿಗೆ ಗೊತ್ತಿದೆ, ಯಾರನ್ನ ಒಳ್ಳೆಯವ್ರು ಮಾಡ್ಬಿಟ್ರೆ ಅವ್ರಿಗೊಂದು ಹೆಸರು ಬರುತ್ತಲ್ವಾ ಆಚೆಗಡೆ, ಅದೊಂದು ಹೆಸರು ಇರುತ್ತೆ. ಬಿಗ್ ಬಾಸ್ ಮನೆ ಎಂಡ್ ಆಫ್ ದ ಡೇ ಕ್ಯಾಲ್ಕುಲೇಟಿವ್ ಗೇಮ್ಸ್ ಅಷ್ಟೇ. ಸೊ ಆ ಕ್ಯಾಲ್ಕುಲೇಟಿವ್ ಗೇಮ್ಸ್ ಅಲ್ಲಿ ಅಶ್ವಿನಿ ಅವರು ಮುಂದೆ ಇದ್ದಾರೆ, ಗಿಲ್ಲಿ ಅವರು ಆಕ್ಚುಲಿ ಮುಂದೆ ಇಲ್ಲ. ಗಿಲ್ಲಿ ಅವರು ಆಕ್ಚುಲಿ ನ್ಯಾಚುರಲ್ ಆಗಿ ಗೇಮ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇರಪ್ಪ ನೀನು ಆಕ್ಚುಲಿ ಅಬ್ಸರ್ವ್ ಮಾಡಿದ್ದೀರಾ ಅಂತಂದ್ರೆ ನನ್ನ ಕಾವ್ಯ ಮೇಲೆ ಅವರ ಒಂದು ಫ್ರೆಂಡ್ಶಿಪ್ ಏನಿತ್ತು, ಆ ಒಂದು ಫ್ರೆಂಡ್ಶಿಪ್ ನ ಅವರು ಮಕ್ಕದಲ್ಲಿ ತೋರಿಸ್ಕೊಂಡು. ಯಾಕಂದ್ರೆ ಕೆಲವೊಂದ್ಸತಿ ಆಪೋಸಿಟ್ ಆ ವಿಷಯದಲ್ಲಿ ಸೊ ನನಗೂ ಯಾಕೋ ಲೈಟ್ ಆಗಿ ಇಷ್ಟ ಆಗ್ತಾರೆ. ತುಂಬಾ ಓವರ್ ಆಗಿ ಕಾವ್ಯ ಅನ್ನೋದು ಹೋಗೋದು ತಪ್ಪಾಗುತ್ತೆ. ಇವನ್ ಫ್ರೆಂಡ್ಶಿಪ್ ನನ್ನ ಪ್ರಕಾರ ಅದು ಫ್ರೆಂಡ್ಶಿಪ್ ಇರ್ಬೋದು. ಯಾಕಂದ್ರೆ ಇವಾಗ ಕೆಲವೊಂದ್ಸತಿ ಅಟ್ಯಾಚ್ ಆಗಿದ್ದಾಗ ಕೆಲವು ಫ್ರೆಂಡ್ಸ್ ಅವ್ಳು ಲವ್ ಅಂತ ಅದೇ ಹೇಳ್ತಾ ಇರೋದು. ಅವ್ರು ಆಕ್ಚುಲಿ ಹೋಗ್ಬಿಟ್ಟು ಅಲ್ಲಿ ಬ್ರದರ್ಸ್ ಅಂತ ಬರ್ದಿರ್ತಾರೆ ಬೋರ್ಡ್ ಮೇಲೆ, ಲವರ್ಸ್ ಅಂತ ಆಗ್ತಾರೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ನಾವು ಆಗ್ಲೇ ಹೇಳಿದಾಗ ಗಿಲ್ಲಿ ಕಾಮಿಡಿ ಓಕೆ ಒಂದು ರೇಂಜ್ಗೆ, ಬಟ್ ಓವರ್ ಕಾಮಿಡಿ ಒಳ್ಳೇದಲ್ಲ. ಅದೇ ರೀತಿ ಕಾವ್ಯ ಜೊತೆ ಇರೋದು ಅಷ್ಟೇ ಒಂದು ರೇಂಜ್ಗೆ ಓಕೆ. ಓವರ್ ಆಯಿತು ಅಂತಂದರೆ ಯಾವುದೂ ಒಳ್ಳೇದಲ್ಲ. ಅತಿ ಆದರೆ ಅಮೃತನ ವಿಷಯ ಆಗುತ್ತೆ ಅಂತಲ್ಲ. ಸೊ ಆ ರೀತಿ ಆಗ್ಬಿಡುತ್ತೆ. ಒಟ್ಟಲ್ಲಿ ಗಿಲ್ಲಿ ಅವರು ಇದನ್ನು ಎಚ್ಚೆತ್ಕೊಂಡು ಸೊ ಈ ವಾರ ಇನ್ನೂ ಬ್ಯಾಂಗ್ ಆಗಿ ಪರ್ಫಾರ್ಮ್ ಮಾಡಲಿ. ಸೊ ಒಟ್ನಲ್ಲಿ ಗೈಸ್ ಏನನ್ನಿಸ್ತು ಈ ಒಂದು ಪ್ರೊಮೋ? ನಮ್ಮ ಗಿಲ್ಲಿ ನಟ ಬಕೆಟ ಇಲ್ಲ ಕಾವ್ಯ ಬಕೆಟ್ ಹಿಡಿತಾ ಇದ್ದಾರಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿದ್ದು ಗೈಸ್ ನಮ್ಮ ವಿಡಿಯೋ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.